ಪ್ಯಾನ್ ಇಂಡಿಯಾದ ಕಾನ್ಸೆಪ್ಟ್ ಬಗ್ಗೆ ನಂಗೆ ಇನ್ನೂ ಅದು ಕರೆಕ್ಟ್ ಆಗಿ ನಂಗೆ ಅರ್ಥನೇ ಆಗಿಲ್ಲ. ನಾನು ಐ ಡೋಂಟ್ ನೋ ಕೇಳಬಹುದು ಕೇಳಬಾರದು ಅದನ್ನ, ಬಟ್ ಸ್ಟಿಲ್ ಕೇಳಿ ದರ್ಶನ್ ಸರ್ ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರಮ್ಮ. ಬೆನ್ನೋವಿದೆ, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ನಡೀತಾ ಇದೆ, ರೆಡಿ ಆಗ್ತಾರೆ. ಸೊ ಪ್ರಮೋಷನ್ಗೆ ಏನಾದ್ರು ದರ್ಶನ್ ಸರ್ ಬರೋ ಸಾಧ್ಯತೆ ಇದೆಯಾ? ಗೊತ್ತಿಲ್ಲ, ನಾನು ಇನ್ನೂ ಏನಾದ್ರ ಬಗ್ಗೆ ಕೇಳಿಲ್ಲ. ಬಟ್ ನನ್ನ ಸಿನಿಮಾದ ಸಾಂಗ್ಗಳು ಮತ್ತೆ ಟ್ರೇಲರ್ ತೋರಿಸಿದೆ. ಸಾಂಗ್ ಎಲ್ಲ ತುಂಬಾ ಖುಷಿ ಪಟ್ಟ. ಅಂಡ್ ಟ್ರೇಲರ್ ನೋಡ್ಬಿಟ್ಟು ಒಂದು ಮಾತಾಡಿದೆ, ಏನೋ ನನಗೆ ಮಾಡತ್ರ ಮಾಡ್ಬಿಟ್ಟಿದೆ ಸಿನಿಮಾ ಅಂತ. ಸಾಂಗ್ಗಳು ನಾವು ರಿಲೀಸ್ ಮಾಡಿದ ಸಾಂಗ್ ಮಾತ್ರ ತೋರಿಸಿದೆ, ನಾನೇನು ರಫ್ ಕಟ್ದೇನು ತೋರಿಸಿಲ್ಲ. ಅವನಿಗೊಂದು ಕಾನ್ಫಿಡೆನ್ಸ್ ಇದೆ, ಇಲ್ಲ ನೀನ್ ಮಾಡ್ತೀಯಾ ಬಿಡು ಅಂತ ಹೇಳ್ತಾನೆ ಅವನು. ಸಿನಿಮಾ ವಿಚಾರದ ಸ್ವಲ್ಪ ಸೆಲ್ಫಿಶ್ ನಾನು, ಎಲ್ಲ ಬೆಸ್ಟ್ ಥಿಂಗ್ ಶುಡ್ ಬಿ ಇನ್ ಮೈ ಫಿಲಮ್ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ನಾವು ನಮ್ಮ ಅಮ್ಮಂದು ರಿವ್ಯೂನೆಲ್ಲ ನಾನು ತಗೊಳ್ಳಲ್ಲ, ಯಾಕಂದ್ರೆ ಅವ್ರಿಗೆ ಪ್ರಪಂಚದಲ್ಲಿರೋ ಅದ್ಭುತ ನಿರ್ದೇಶಕ ನನ್ನ ಮಗ, ಅಂಡ್ ನಾನು ಪ್ರಪಂಚದ ಅದ್ಭುತ ನಟ ನನ್ನ ಮಗ ಅಂತಾನೆ ಫೀಲ್ ಅಲ್ಲಿ ಇರೋದು ದರ್ಶನ್ ಬಗ್ಗೆ, ನನ್ನ ಬಗ್ಗೆ. ಫ್ಯಾಮಿಲಿ ಅಂದಮೇಲೆ ಅದು ಸರಿನೋ ತಪ್ಪು ಇವ್ಯಾಲ್ಯೂಯೇಟ್ ಮಾಡೋದು ಸೆಕೆಂಡ್. ಫಸ್ಟ್ ವಿಲ್ ಸ್ಟ್ಯಾಂಡ್ ಬಿಸೈಡ್ ಹಿಮ್, ಅವನ ಜೊತೆಲಂತೂ ನಿಲ್ತೀವಿ. ಅದಾದ್ಮೇಲೆ ಸರಿನಾ ತಪ್ಪು ಅದನ್ನ ಆಮೇಲೆ ಆಲೋಚನೆ ಮಾಡ್ತೀವಿ. ಅಂಡ್ ಎಲ್ಲರೂ ನಾನೇ ಅಂತಲ್ಲ, ಎಲ್ಲರ ಫ್ಯಾಮಿಲಿಲೂ ಅದು ಇದ್ದೇ ಇರುತ್ತೆ. ಫ್ಯಾಮಿಲಿ ಅಂದ್ಮೇಲೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಅಂಡ್ ಅದ್ರ ಜೊತೆ ನಮ್ಮ ಒಂದಷ್ಟು ತುಂಬಾ ಕ್ಲೋಸ್ ಸರ್ಕಲ್ ಫ್ರೆಂಡ್ಸು ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು ನಮಗೆ. ಅಂಡ್ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್. ಅಂಡ್ ಲೈಫಲ್ಲಿ ಬರುತ್ತೆ ಅಪ್ಸ್ ಅಂಡ್ ಡೌನ್ಸ್, ಅದೆಲ್ಲ ಹಂಗೆ ತಗೊಂಡು ಹೋಗ್ತಾ ಇರ್ಬೇಕು. ಅಂಡ್ ಇಂಥ ಸಿಚುವೇಶನ್ಗಳು ಒಂದು ನಾವು ನಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಲೈಫಲ್ಲಿ. ಸೊ ಆ ಥರ ಸ್ಟ್ರಾಂಗ್ ಆಗಿದ್ದೀವಿ 100%. ಈಗ ರಾಯಲ್ ಈಗ ನಂದು ಪ್ರಯಾರಿಟಿ, ರಾಯಲ್ನ ಜನಗಳ ಮುಂದೆ ತರೋದು ನನ್ನ ಪ್ರಯಾರಿಟಿ. ಅದು ಮುಗಿದ ಮೇಲೆ ನೆಕ್ಸ್ಟ್ ನಮ್ಮ ಅಕ್ಕನ ಮಗನ ಜೊತೆಲಿ ಸಿನಿಮಾ ಮಾಡ್ತಾ ಇದ್ದೀನಿ, ಅವನ್ನ ಲಾಂಚ್ ಮಾಡ್ತಾ ಇದ್ದೀವಿ ಚಂದುನ. ಅದಾಗಿ 2026 ಅಲ್ಲಿ ನಾನು ದರ್ಶನ್ಗೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ ಖುಷಿ ಪಟ್ಟಿರೋರು ಬೇಜಾರು ಮಾಡ್ಕೊಂಡಿರೋರು ಅಂತ, ಯಾಕಂದ್ರೆ ಅಲ್ಲ ನಮ್ಮ ತಂದೆಗೆ ಇಷ್ಟ ಇರಲ್ಲ ಇಬ್ರು ಸಿನಿಮಾ ಇಂಡಸ್ಟ್ರಿಗೆ ಬರೋದು. ಅಂದ್ರೆ ತುಂಬಾ ಕಷ್ಟ ಇದೆ, ಇಲ್ಲಿ ಚಾಲೆಂಜಸ್ ತುಂಬಾ ಇದೆ. ಅದನ್ನ ನನ್ನ ಮಕ್ಕಳು ಫೇಸ್ ಮಾಡ್ತಾರೋ, ಅದನ್ನ ಓವರ್ಕಮ್ ಮಾಡಿ ನಿಂತ್ಕೋತಾರೋ ಅನ್ನೋದೆಲ್ಲ ತುಂಬಾ ಇತ್ತು ನಮ್ಮ ತಂದೆಗೆ. ಸೊ ಅವ್ರಿಗೆ ಎಜುಕೇಟೆಡ್ ಆಗಿ ಅವ್ರ ಸ್ವಂತ ಏನಾರ ಬಿಸ್ನೆಸ್ ಮಾಡ್ಕೊಂಡು ಅವ್ರ ಕಾಲ ಮೇಲೆ ನಿಲ್ಲಿ ಅನ್ನೋದೊಂದು ಇದಿತ್ತು. ರಾಯಲ್ ಮೂವಿ ನೀವು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಥವಾ ವರ್ಲ್ಡ್ ವೈಡ್ ನೋಡಬೇಕು ಅಂತ ಇದ್ದೀರಾ? ಯಾವ ರೀತಿ ಪ್ಲಾನ್ ಮಾಡ್ತಿದ್ದೀರಾ ಸರ್? ಇಲ್ಲ, ನಾನು ಪ್ಯಾನ್ ಇಂಡಿಯಾದ ಕಾನ್ಸೆಪ್ಟ್ ಬಗ್ಗೆ ನಂಗೆ ಇನ್ನೂ ಅದು ಕರೆಕ್ಟಾಗಿ ನಂಗೆ ಅರ್ಥನೇ ಆಗಿಲ್ಲ. ಹೌದು, ಈಗ ಒಂದು ಸಿನಿಮಾ ನಾವೀಗ ಮಾಡಿದ್ದೀವಿ, ಜನಗಳಿಗೆ ಅದು ಇಷ್ಟ ಆಯಿತು, ಪಕ್ಕದ ರಾಜ್ಯದವ್ರಿಗೂ ಅದು ಇಷ್ಟ. ಯಾಕಂದರೆ ಎಲ್ಲರೂ ಎಲ್ಲ ಭಾಷೆ ಸಿನಿಮಾಗಳನ್ನ ನೋಡ್ತಿರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಇಲ್ಲಿ ಚೆನ್ನಾಗಾಯ್ತು ಅನ್ನೋ ಒಂದು ರಿಸಲ್ಟ್ ಸಿಕ್ತು ಅಂದರೆ ಅಲ್ಲಿಂದನೇ ಜನ ಬಂದು ನಾವು ಇದನ್ನ ತೆಲುಗುಗೆ ಡಬ್ ಮಾಡ್ಕೋತೀವಿ ಅಂತ ಕೇಳಿದ್ರೆ 100% ಕೊಡ್ತೀವಿ. ನೋಡಬೇಕು ಅಂತ ಆಸಕ್ತಿ ಹುಟ್ಟುಕೊಂಡ್ರೆ 100%. ಓಕೆ ಸರ್, ಇವಾಗ ಕಮಿಂಗ್ ಟು ದ ಪಾಯಿಂಟ್ ಆಫ್ ಡಿ ಬ್ರದರ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ನೋಡ್ಕೊಂಡ್ ಬಂದಿದ್ದೀವಿ ನಿಮ್ಮ ದರ್ಶನ್ ಸರ್ ಕಾಂಬಿನೇಷನ್ಸ್ ಯಾವ ರೀತಿ ಜನಗಳಿಗೆ ಮುಟ್ಟಿದೆ. ಆ್ಯಂಡ್ ಕ್ರೇಜಿ ಫ್ಯಾನ್ಸ್ ಯಾವ ರೀತಿ ಅಂದರೆ ದಿನಾಕರ್ ತುಗುದೀಪ್ ಸರ್ ಆ್ಯಂಡ್ ದರ್ಶನ್ ತುಗುದೀಪ್ ಸರ್ ಕಾಂಬಿನೇಷನಲ್ಲಿ ಮಾಡಿದಂಥ ಎಕ್ಸಾಂಪಲ್ ನವಗ್ರಹ ಮೂವಿ ನೋಡಿರ್ಬೋದು. ಇಟ್ ವಾಸ್ ಲೈಕ್ ಇವಾಗೂ ಸಹ ಆ ಕ್ರೇಜ್ ಹಾಗೇ ಇದೆ. ರೀ ರಿಲೀಸ್ ಅಲ್ಲೂ ಅಷ್ಟೇ, ರೀ ರಿಲೀಸ್ ಮಾಡಿರಲಿಲ್ಲ ಅಂದಿದ್ರು ಜನಕ್ಕೆ ಆ ಒಂದು 9 ನವಗ್ರಹ ಕ್ಯಾರೆಕ್ಟರ್ಸ್ ಏನಿತ್ತಲ್ಲ, ನೀವು ತಂದಿರೋ ಕಾನ್ಸೆಪ್ಟೇ ಯುನೀಕ್ ಆಗಿತ್ತು. ಹಳೆ ವಿಲನ್ಸ್ಗಳನ್ನ ತಂದು ಅವರ ಮಕ್ಕಳನ್ನ ಪೋರ್ಟ್ರೇ ಮಾಡೋದು, ಇಟ್ ಇಸ್ ಲೈಕ್ ವೆರಿ ಯುನೀಕ್ ಥಾಟ್ ವೇರ್ ವೆರಿ ಫ್ಯೂ ಡೈರೆಕ್ಟರ್ಸ್ ವಿಲ್ ಗೆಟ್ ದಟ್ ಥಾಟ್. ಸೊ ನಾನು ಅದು ಐ ಡೋಂಟ್ ನೋ ಕೇಳಬಾರ್ದು ಇದನ್ನ, ಬಟ್ ಸ್ಟಿಲ್ ದರ್ಶನ್ ಸರ್ ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರಮ್ಮ. ಬೆನ್ನೋವಿದೆ, ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ನಡೀತಾ ಇದೆ, ರೆಡಿ ಆಗ್ತಾರೆ. ಸೊ ಪ್ರಮೋಷನ್ಗೆ ಏನಾದ್ರು ದರ್ಶನ್ ಸರ್ ಬರೋ ಸಾಧ್ಯತೆ ಇದೆಯಾ? ಗೊತ್ತಿಲ್ಲ, ನಾನು ಇನ್ನೂ ಏನಾದ್ರ ಬಗ್ಗೆ ಕೇಳಿಲ್ಲ. ಬಟ್ ನನ್ನ ಸಿನಿಮಾದ ಸಾಂಗ್ಗಳು ಮತ್ತು ಟ್ರೇಲರ್ ತೋರಿಸಿದೆ. ಸಾಂಗ್ ಎಲ್ಲ ತುಂಬ ಖುಷಿ ಪಟ್ಟ. ಆ್ಯಂಡ್ ಟ್ರೇಲರ್ ನೋಡ್ಬಿಟ್ಟು ಒಂದು ಮಾತಾಡಿದೆ, ಏನೋ ನನಗೆ ಮಾಡತ್ರ ಮಾಡ್ಬಿಟ್ಟಿದೆ ಸಿನಿಮಾ ಅಂತ. ಸೊ ಖುಷಿ ಆಯಿತು. ಈಗ ಒಬ್ಬ ಮಾಸ್ ಹೀರೋ, ಈ ಹೀರೋಗೆ ಟ್ರೇಲರ್ ಇಷ್ಟ ಆಯಿತು ಅಂದರೆ ಅವ್ನ ಫ್ಯಾನ್ಸ್ಗೆ ಆ್ಯಂಡ್ ಮಾಸ್ ಸಿನಿಮಾ ಇಷ್ಟಪಡೋ ಜನಗಳಿಗೂ ಇಷ್ಟ ಆಗುತ್ತೆ. ಅಂದರೆ ನಾನು ಮಾಸ್ ಅಂತ ಹೇಳ್ತಿರೋದು ಬರೀ ಒಡಿಬಡಿ ಥರ ಅಲ್ಲ, ಮಾಸ್ ಇನ್ ದ ಸೆನ್ಸ್ ಲವ್, ಆ್ಯಕ್ಷನ್, ಸೆಂಟಿಮೆಂಟು, ಎಮೋಷನ್ನು, ಡ್ರಾಮಾ ಎಲ್ಲ ಇದೆ. ಕಂಪ್ಲೀಟ್ ಎಂಟರ್ಟೈನರ್ ಇದು, ಕಂಪ್ಲೀಟ್ ಎಲ್ಲ ಎಮೋಷನ್ಸು ಫಿಲ್ ಆಗಿರೋಂಥ ಒಂದು ಸಿನಿಮಾ. ಸೊ ಜನಗಳಿಗೂ ಅದು ಇಷ್ಟ ಆಗ್ಬೋದು ಅಂತ ಅನ್ಕೊಂಡು. ಏನಾದ್ರು ನೋಡಿದ್ರಾ ಸರ್ ಟೆಲಿಕಾಸ್ಟ್ ಆಗಿಂತ ಮುಂಚೆ, ಐ ಮೀನ್ ಪ್ರೀಮಿಯರ್ ಶೋಗಿಂತ ಮುಂಚೆ ಸರ್ ಏನಾದ್ರು ಅಬ್ಬಿಟ್ ಏನಾದ್ರು ನೋಡಿ ನಿಮಗೆ? ಇಲ್ಲ, ಅದೇ ಸಾಂಗ್ಗಳು ನಾವು ರಿಲೀಸ್ ಮಾಡಿದ ಸಾಂಗ್ ಮಾತ್ರ ತೋರಿಸಿದೆ, ನಾನೇನು ರಫ್ ಕಟ್ದೇನು ತೋರಿಸಿಲ್ಲ. ಅವನಿಗೊಂದು ಕಾನ್ಫಿಡೆನ್ಸ್ ಇದೆ, ಇಲ್ಲ ನೀನು ಮಾಡ್ತೀಯಾ ಬಿಡು ಅಂತ ಹೇಳ್ತಾನೆ ಅವನು. ಬಟ್ ಟ್ರೇಲರ್ ಅವನಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸಾಂಗ್ಸ್ ತುಂಬ ಇಷ್ಟ ಆಯ್ತು, ಸ್ಪೆಷಲಿ ಮದರ್ ಸಾಂಗ್ ತುಂಬ ಇಷ್ಟ ಆಯಿತು ಅವನಿಗೆ. ಆಬ್ವಿಯಸ್ಲಿ ಎಲ್ರಿಗೂ ಅದು ಕನೆಕ್ಟ್ ಆಗುವಂಥ ಒಂದು ಸಿನಾರಿಯೋ. ಬಿಕಾಸ್ ಈ ಎಂಟೈರ್ ಟ್ರೈಲಲ್ಲಿ ನೋಡಿದಾಗ ದಟ್ ಇಸ್ ದ ಮೋಸ್ಟ್ ಎಮೋಷ್ನಲ್ ಥಿಂಗ್ ವಿಚ್
ತುಂಬ ಕ್ಯಾಚಿ ಆಗಿರೋದು. ಆ್ಯಂಡ್ ಎಂಥವ್ರಿಗೂ ಸಹ ಆ ಲೈನ್ಸ್ ಲಿರಿಕ್ಸ್ಗಳು ನಿನ್ನೆ ರಿಲೀಸ್ ಆಗಿದೆ ಆ ಒಂದು ಲಿರಿಕಲ್ ಆಡಿಯೋ. ಸೊ ಇಟ್ ವಾಸ್ ಲೈಕ್ ವೆರಿ ಎಮೋಷನಲ್ ಥಿಂಗ್. ಸೊ ಮದರ್ ಸೆಂಟಿಮೆಂಟ್ ಅಂತ ಹೇಳುವಾಗ ಛಾಯಾ ಸಿಂಗ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಶಿ ಇಸ್ ಅ ವೆರಿ ವರ್ಸಟೈಲ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು, ಬಹುಭಾಷಾ ನಟಿ. ಅವ್ರ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದೇ ಈಗ ಅವ್ರದ್ದು ಕ್ಯಾರೆಕ್ಟರ್ ಬಂದು ಸೀತಾ ಅಂತ ಸಿನಿಮಾಲಿ, ಆ್ಯಂಡ್ ಅಚ್ಯುತ್ ಸರ್ ವೈಫ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಅಚ್ಯುತ್ ಸರ್ ಕ್ಯಾರೆಕ್ಟರ್ ಬಂದು ಸಿದ್ಧಾರ್ಥ್ ಅಂತ. ಅಲ್ಲಿ ಒಂದು ಸೀನಲ್ಲಿ ಹೆಂಗಿತ್ತು ಅಂದರೆ, ಒಂದು ಮೆಂಟಲಿ ವೆರಿ ಸ್ಟ್ರಾಂಗ್ ಮದರ್ ಕ್ಯಾರೆಕ್ಟರ್ ಅವ್ರು ಪ್ಲೇ ಮಾಡಿತ್ತಿದ್ದು. ಒಂದು ಸೀನಲ್ಲಿ ಅವರು ಅಚ್ಯುತ್ ಸರ್ಗಿಂತ ಒಂದು ಸ್ಟೆಪ್ ಡಾಮಿನೇಟ್ ಮಾಡೋ ಥರ ಸೀನ್ ಇದ್ದಿದ್ದು. ಆ್ಯಂಡ್ ಇಡೀ ನಮ್ಮ ಕರ್ನಾಟಕ ಜನತೆಗೆ, ಇಡೀ ಪ್ರಪಂಚಕ್ಕೆ ಗೊತ್ತು ಅಚ್ಯುತ್ ಸರ್ ಎಂಥ ಫ್ಯಾಬ್ಯುಲಸ್ ಆ್ಯಕ್ಟರ್ ಅಂತ. ಆ್ಯಂಡ್ ಅವ್ರನ್ನೂ ಕಾಂಪೀಟ್ ಮಾಡಿ ಅವ್ರ ಲೆವೆಲ್ಗೆ ಒಂದು ಎತ್ತರಕ್ಕೆ ತೊಗೊಂಡೋಗಿದ್ದಾರೆ ಇವರು ಕ್ಯಾರೆಕ್ಟರ್ ಪ್ಲೇ ಮಾಡಿರೋ ಅವ್ರ ಪರ್ಫಾರ್ಮೆನ್ಸಲ್ಲಿ. ನಾನು ಆ್ಯಕ್ಚುಲಿ ಅವ್ರ ಸೀನ್ ತೆಗಿಬೇಕಾದ್ರೆ ಹಿಂಗೆ ನೋಡ್ಕೊಂಡು ಮಾನಿಟರ್ ನೋಡ್ಕೊಂಡು ಆ್ಯಕ್ಷನ್ ಹೇಳ್ಬಿಟ್ಟು ಎಷ್ಟೊಂದು ಸತಿ ಕಟ್ಟಿಡೋದು ಮರ್ತ್ಬಿಡ್ತಿದ್ದೆ. ನಾನೇ ಒಂಥರ ಮೆಸ್ಮರೈಸ್ ಆಗೋಗ್ತಿದ್ದೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ. ಹೌದೌದು, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ನಾನು ಲಕ್ಕಿ ಇಂಥ ಅದ್ಭುತ ಪರ್ಫಾರ್ಮ್ ಮಾಡೋ ಅಂಥ ಆ್ಯಕ್ಟರ್ಸ್ ನಂದು ಸಿನಿಮಾಲಿದ್ದಾರೆ ಅಂತ. ಸಿನಿಮಾ ವಿಚಾರದ ಸ್ವಲ್ಪ ಸೆಲ್ಫಿಶ್ ನಾನು. ಎಲ್ಲ ಬೆಸ್ಟ್ ಥಿಂಗ್ ಶುಡ್ ಬಿ ಇನ್ ಮೈ ಫಿಲಮ್ ಅಂತ ಎಕ್ಸ್ಪೆಕ್ಟ್ ಮಾಡೋಣ. ಆಬ್ವಿಯಸ್ಲಿ ಸರ್, ನಮ್ಮ ಮೂವಿ ಅಂತ ಇರುವಾಗ ನಾವು ಟು ಪೋರ್ಟ್ರೇ ದ ಬೆಸ್ಟ್, ಆಬ್ವಿಯಸ್ಲಿ ನಾವು ಸೆಲ್ಫಿಶ್ ಇರಲೇಬೇಕಾಗುತ್ತೆ. ಸೊ ಹತ್ರ ಈಗ ಛಾಯಾ ಮೇಡಮ್ ಆಗಿರ್ಬೋದು, ಅಚ್ಯುತ್ ಸರ್, ರಘು ಮುಖರ್ಜಿ, ಆ್ಯಂಡ್ ಈವನ್ ವಿರಾಟ್ ಆ್ಯಂಡ್ ಸಂಜನಾನೂ ಅಷ್ಟೇ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್. ವಿರಾಟ್ ನಿಮಗೆ 200% ಗ್ಯಾರಂಟಿ ಕೊಡ್ತೀನಿ ನಾನು, ಅವರು ಸೆಕೆಂಡ್ ಸಿನಿಮಾ ಮಾಡ್ತೀರಂತ ನೀವು ಹೇಳೋದೇ ಇಲ್ಲ. ರಘು ಆಪೋಸಿಟ್ ಮಾಡ್ಬೇಕಾದ್ರು ಒಂದೆರಡು ಕಡೆ ರಘು ನನಗೆ ಹೇಳಿದ್ರು ಸಖತ್ತಾಗಿ ಮಾಡಿದ್ದಾನೆ ಆಕ್ಟಿಂಗ್. ಕ್ರಿಯೇಟರ್ ಹಿಂದೆ ಇಟ್ಕೊಂಡಿರ್ಬೇಕಾದ್ರೆ ಇಲ್ಲ ಅಂದ್ರೆ ಇನ್ವಾಲ್ವ್ಡ್. ಓಕೆ ಸರ್, ಇಲ್ಲಿ ತಾಯಿ ಸೆಂಟಿಮೆಂಟ್ ಇರೋದ್ರಿಂದ ಪ್ರಾಬ್ಲಿ ನೀವು ಏನೇ ಮಾಡ್ತಿರ್ಬೇಕಾದ್ರೂ ಫ್ಯಾಮಿಲಿ ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಈ ಒಂದು ಯುನೋ ದ ಟ್ರೈಲರ್ನ ನಿಮ್ಮ ವೈಫ್ ಆಗಿರ್ಬೋದು, ಮೀನಮ್ಮ ಆಗಿರ್ಬೋದು ನೋಡಿದಾಗ ವಾಟ್ ವಾಸ್ ದ ರಿಯಾಕ್ಷನ್? ನಾವು ನಮ್ಮ ಅಮ್ಮಂದು ರಿವ್ಯೂನೆಲ್ಲ ನಾನು ತಗೊಳ್ಳಲ್ಲ, ಯಾಕಂದರೆ ಅವ್ರಿಗೆ ಪ್ರಪಂಚದಲ್ಲಿರೋ ಅದ್ಭುತ ನಿರ್ದೇಶಕ ನನ್ನ ಮಗ, ಆ್ಯಂಡ್ ನಾನು ಪ್ರಪಂಚದ ಅದ್ಭುತ ನಟ ನನ್ನ ಮಗ ಅಂತಲೇ ಫೀಲಲ್ಲಿರೋದು ದರ್ಶನ್ ಬಗ್ಗೆ, ನನ್ನ ಬಗ್ಗೆ. ಆ್ಯಂಡ್ ಎಲ್ಲ ತಾಯಿಂದಿರಿಗೂ ಅದಿರುತ್ತೆ, ನಮ್ಮ ತಾಯಿ ಮಾತ್ರ ಅಂತಲ್ಲ. ಸೊ ನಾ ಏನೇ ತೋರಿಸ್ರು, ಕಸ ತೋರಿಸ್ರು ಅದ್ಭುತವಾಗಿದೆ ಅಂತ ಹೇಳ್ತಾರೆ, ಅದು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಅವ್ರದ್ದು ಜಡ್ಜ್ಮೆಂಟ್ನ ಕನ್ಸಿಡರ್ ಮಾಡಲ್ಲ. ಹೌದು, ನನ್ನ ಹೆಂಡ್ತಿ ಸ್ವಲ್ಪ ನಂದು ಫ್ಲಾಸ್ನೆಲ್ಲ ನನ್ನ ಹೆಂಡ್ತಿ, ನನ್ನ ಮಗಳು ಎಲ್ಲನೂ ಪಾಯಿಂಟ್ ಔಟ್ ಮಾಡಿ ಹೇಳ್ತಾರೆ. ಬಟ್ ಈವನ್ ದೇ ವೇರ್ ವೆರಿ ಹ್ಯಾಪಿ. ಸ್ಪೆಷಲಿ ನನ್ನ ಹೆಂಡ್ತಿಗೆ ತಾಯಿ ಸಾಂಗು ಆ್ಯಂಡ್ ಟಾಂಗ್ ಟಾಂಗ್ ಅವಳದು ಫೇವ್ರೇಟ್ ಸಾಂಗು. ಓಕೆ ಸರ್, ಇವಾಗ ಇತ್ತೀಚೆಗೆ ಕೆಲವೊಂದು ಘಟನೆಗಳಾಯಿತು. ಸೊ ಅದಿರುವಾಗ ಆಬ್ವಿಯಸ್ಲಿ ಫ್ಯಾಮಿಲಿ ಸಹ ಮೆಂಟಲಿ ಡಿಸ್ಟರ್ಬ್ ಆಗಿರುತ್ತೆ. ಸೊ ಇವಾಗ ಈ ಟೈಮಲ್ಲಿ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಕೊಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ದರ್ಶನ್ ಸರ್ಗೆ ನೀವುಗಳು ಅಥವಾ ಅಮ್ಮ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ನೀವಾಗಿರ್ಬೋದು, ಯಾವ ರೀತಿ ಮಾರಲ್ ಸಪೋರ್ಟ್ ಆಗಿದ್ರಿ ಸರ್ ಈ ಟೈಮಲ್ಲಿ? ನಿಮ್ಮ ಸಪೋರ್ಟ್ ಅವಶ್ಯಕತೆ ಇದೆ ಅನ್ಸುತ್ತೆ. ಫ್ಯಾಮಿಲಿ ಅಂದಮೇಲೆ ಅದು ಸರಿನೋ ತಪ್ಪು ಇವ್ಯಾಲ್ಯೂಯೇಟ್ ಮಾಡೋದು ಸೆಕೆಂಡ್. ಫಸ್ಟ್ ವಿಲ್ ಸ್ಟ್ಯಾಂಡ್ ಬಿಸೈಡ್ ಹಿಮ್, ಅವನ ಜೊತೆಲಂತೂ ನಿಂತೇ ನಿಲ್ತೀವಿ. ಅದಾದಮೇಲೆ ಸರಿನಾ ತಪ್ಪು ಅದನ್ನು ಆಮೇಲೆ ಆಲೋಚನೆ ಮಾಡ್ತೀವಿ. ಆ್ಯಂಡ್ ಎಲ್ಲರೂ, ನಾನೇ ಅಂತಲ್ಲ, ಎಲ್ಲರ ಫ್ಯಾಮಿಲಿಲೂ ಅದು ಇದ್ದೇ ಇರುತ್ತೆ. ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆ ನಮ್ಮ ಒಂದಷ್ಟು ತುಂಬ ಕ್ಲೋಸ್ ಸರ್ಕಲ್ ಫ್ರೆಂಡ್ಸು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ರು ನಮಗೆ. ಆ್ಯಂಡ್ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್. ಆ್ಯಂಡ್ ಲೈಫಲ್ಲಿ ಬರುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್, ಅದೆಲ್ಲ ಹಂಗೆ ತೊಗೊಂಡು ಹೋಗ್ತಾ ಇರ್ಬೇಕು. ಆ್ಯಂಡ್ ಇಂಥ ಸಿಚುವೇಶನ್ಗಳು ಒಂದು ನಾವು ನಮ್ಮನ್ನು ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಲೈಫಲ್ಲಿ. ಸೊ ಆ ಥರ ಸ್ಟ್ರಾಂಗ್ ಆಗಿದ್ದೀವಿ. ದಟ್ಸ್ ವೆರಿ ಪಾಸಿಟಿವ್ ಸರ್. ರಘು ಮುಖರ್ಜಿ ಸರ್ ಹೇಳ್ದಂಗೆ ತುಂಬ ಪಾಸಿಟಿವ್ ವೈಬ್ ಇದೆ. ಬಿಕಾಸ್ ಕೆಲವರು ಸಿಚುಯೇಷನ್ಸ್ನ ಪಾಸಿಟಿವ್ ಆಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ರೇರ್ ಪೀಪಲ್. ಕೆಲವರು ಎಮೋಷನಲಿ ಹೋಗ್ತಾರೆ, ಹಾಗಿರ್ತಾರೆ. ಸೊ ಇವಾಗ ದರ್ಶನ್ ಸರ್ ಕಮ್ ಬ್ಯಾಕ್ಗೆ ನೀವು ಯಾವ ರೀತಿ ಸಾಥ್ ಕೊಡ್ತಿದ್ದೀರಾ ಸರ್? 100%. ಈಗ ರಾಯಲ್ ಈಗ ನಂದು ಪ್ರಯಾರಿಟಿ, ರಾಯಲ್ನ ಜನಗಳ ಮುಂದೆ ತರೋದು ನನ್ನ ಪ್ರಯಾರಿಟಿ. ಅದು ಮುಗಿದ ಮೇಲೆ ನೆಕ್ಸ್ಟ್ ನಮ್ಮ ಅಕ್ಕನ ಮಗನ ಜೊತೆಲಿ ಸಿನಿಮಾ ಮಾಡ್ತಾ ಇದ್ದೀನಿ, ಅವನ್ನ ಲಾಂಚ್ ಮಾಡ್ತಾ ಇದ್ದೀವಿ, ಚಂದುನ. ಅದಾಗಿ 2026 ನಾನು ದರ್ಶನ್ಗೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ದಟ್ ಎಲ್ಲ ಡಿ ಬಾಸ್ ಫ್ಯಾನಿಗೆ ಇಲ್ಲಿ ಒಂದು ಹೊಸ ಖುಷಿ ಸುದ್ದಿ ಇದೆ. ಸೊ ದಟ್ ಅಗೇನ್ ಡಿ ಬ್ರದರ್ಸ್ ಅ ಬ್ಯಾಕ್. ಸೊ 2026 ಸೊ ಪ್ರಾಬ್ಲಿ ನೀವು 2 years ಅಂತ ಹೇಳಿರ್ಬೋದು ಸರ್, ಬಟ್ ಅದೇ ಕ್ರೇಜು ಡಿ ಬಾಸ್ ಫ್ಯಾನ್ ಇವತ್ತಿಂದ ಕೊನೆಯವರೆಗೂ ಅಲ್ಲಿವರೆಗೂ ಅದೇ ಕ್ರೇಜಲ್ಲೇ ವೆಯ್ಟ್ ಮಾಡ್ತಿರ್ತಾರೆ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಏನಾದ್ರು ನೀವು ನವಗ್ರಹ
ಇವಾಗ ಡಿ ಬಾಸ್ ಜೊತೆ ಆಗಿರ್ಬೋದು, ಸೃಜನ್ ಲೋಕೇಶ್ ಆಗಿರ್ಬೋದು, ಅತ್ಯಂತ ಹಿರಿಯ ಕಲಾವಿದರ ಮಕ್ಕಳ ಜೊತೆ ಮಾಡಿದಂಥ ಮೂವಿ ಸರ್. ಮೊನ್ನೆ ಸಹ ರಿಲೀಸ್ದು ನಾನು ಇಂಟರ್ವ್ಯೂ ನೋಡಿದಾಗ ಮತ್ತೆ ಏನಾದರೂ ದಿನಾಕರ್ ತೂಗುದೀಪ್ ಸರ್ ಕಡೆಯಿಂದ ನವಗ್ರಹ 2 ಬರೋ ಚಾನ್ಸಸ್ ಇದೆಯಾ? ಎನಿಥಿಂಗ್ ಇಸ್ ಪಾಸಿಬಲ್. ನಾನು ತುಂಬ ಜಾಸ್ತಿ ಆಲೋಚನೆ ಮಾಡಲ್ಲ, ಫ್ಯೂಚರ್ ಹೇಳೋಕ್ಕಾಗಲ್ಲ. ನಾನು ಅದೇ ಪಾರ್ಟ್ 2 ಅನ್ನೋದು ಮಾಡಬೇಕು ಅನ್ನೋ ಫೀಲಲ್ಲಿ ಏನೂ ಇರಲಿಲ್ಲ. ಬಟ್ ನಾವು ಸಿನಿಮಾ ಮಾಡೋದೇ ಜನಗಳಿಗೋಸ್ಕರ. ಆ್ಯಂಡ್ ದರ್ಶನ್ ಫ್ಯಾನ್ಸ್ಗೂ ಆ್ಯಂಡ್ ದರ್ಶನ್ ಫ್ಯಾನ್ಸ್ ಅಲ್ಲದೇ ಇರೋರು ಒಂದಷ್ಟು ಜನಕ್ಕೆ ನವಗ್ರಹ ಫೇವ್ರೆಟ್ ಸಿನಿಮಾ. ಸೊ ನನಗೆಲ್ಲ ಯಾವುದೇ ನಂದು ಸಿನಿಮಾದು ಈಗ ನಾನು ರಾಯಲ್ದು ಪ್ರಮೋಷನ್ ಎಲ್ಲ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕಿದಾಗೆಲ್ಲ ಎಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡು ಕೆಳಗಡೆ ಅಣ್ಣ ವಿ ಆರ್ ವೇಟಿಂಗ್ ಫಾರ್ ನವಗ್ರಹ 2 ಅಂತ ಹಾಕಿರ್ತಾರೆ. ಸೊ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ 100% ಅದ್ರ ಬಗ್ಗೆ ರೀಥಿಂಕ್ ಮಾಡಿ ಸ್ಕ್ರಿಪ್ಟೇನ ಒಳ್ಳೆ ಕಾನ್ಸೆಪ್ಟ್ ಸಿಕ್ತು ಅಂದರೆ 200% ಮಾಡ್ತೀನಿ. ಪ್ರಾಬಬ್ಲಿ ಅಲ್ಲಿ ಅವ್ರ ಫುಲ್ ನೇಮ್ ನೆನ್ಪಿಟ್ಕೊಂತಾರೋ ಇಲ್ವೋ ಗೊತ್ತಿಲ್ಲ ಸರ್. ನವಗ್ರಹ ಜಗ್ಗು, ಟೋನಿ, ವಿಕ್ಕಿ, ಗೆಂಡೆ, ನಾಗಿ, ಶೆಟ್ಟಿ ಅನ್ನೋ ಒಂದು ಲೈನ್ ಏನಿದೆ ಅಲ್ಲ, ಅದು ಇವನ್ ಫ್ರಮ್ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ಆ ಒಂದು ಬಸ್ ಸಿನಾರಿಯೋದಲ್ಲಿ ಬರೋದಲ್ಲ. ಸೊ ದಟ್ ಈಸ್ ಲೈಕ್ ಕ್ರಿಯೇಟೆಡ್ ಹೈ ಹೈಪ್. ಆ್ಯಂಡ್ ಅದು ಯಾವ ರೀತಿ ಕೊಟ್ಟಿದೆ ಅಂತ ಹೇಳಿದ್ರೆ ಮೈಂಡ್ಸೆಟ್ ಎಂಥವರು ಸಹ ದೇ ಸ್ಟಾರ್ಟೆಡ್ ಲೈಕಿಂಗ್ ಇಟ್. ಎಸ್ಪೆಷಲಿ ಮೈಸೂರು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಮೂವಿ. ಸೊ ದಟ್ ಪ್ರೇಕ್ಷಕರಿಗೆ ಇದೊಂದು ಕ್ಲೂ ಬಿಟ್ಟಂಗೆ ಆಯಿತು. ಸೊ ನವಗ್ರಹ 2 ಯು ಕ್ಯಾನ್ ಎಕ್ಸ್ಪೆಕ್ಟ್. ಎಸ್ ಸರ್, ಇವಾಗ ರಾಯಲ್ ಮೂವಿ ಕೇಳೋದು ಮರ್ತೆ ನಾನು. ಯಾವ ರೀತಿ ಮೂವಿ? ಮಾಸ್ ಮೂವಿನ, ಕ್ಲಾಸ್ ಮೂವಿನ, ಅಥವಾ ಪಕ್ಕ ಕಮರ್ಷಿಯಲ್ ಮೂವಿನ? ಯಾವ ಥರ ಮೂವಿ ಸರ್ ಇದು? ಅಥವಾ ಮಿಕ್ಸ್ಡ್ ಆಫ್ ಎವ್ರಿಥಿಂಗ್? ಕಮ್ ಅಗೇನ್ ಸರ್. ಎಂಟರ್ಟೈನಿಂಗ್ ಕಮರ್ಷಿಯಲ್ ಸಿನಿಮಾ ಓಕೆ, ಎಲ್ಲ ಇದೆ. ನೀವು ಒಂದು ಸಿನಿಮಾನ ಎಂಟರ್ಟೈನ್ಮೆಂಟು ಯಾವ ರೀತಿಲಿ ತಗೋಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರಿಗೆ ಎಲ್ಲ ಥರ ಎಮೋಷನ್ಸ್ ಇದೆ ಅದರಲ್ಲಿ. ಲವ್ ಇದೆ, ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಥ್ರಿಲ್ ಇದೆ, ಸಸ್ಪೆನ್ಸ್ ಇದೆ, ಡ್ರಾಮಾ ಇದೆ, ಎಲ್ಲ ಇದೆ. ಸೊ ಅವರು 2.5 ಗಂಟೆ ಕಂಪ್ಲೀಟ್ ಎಂಜಾಯ್ ಮಾಡ್ತಾರೆ. ಅವ್ರದ್ದೆಲ್ಲ ಈಗ ಸಿನಿಮಾಗೆ ಯಾಕೆ ಬರ್ತಾರೆ ಜನ? ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ. ಅವ್ರಿಗಿರೋ ಪ್ರಾಬ್ಲಮ್ಸ್ನ ಮರೆತು 2.5 hours ಎಂಟರ್ಟೈನ್ ಆಗ್ಬೇಕು ನಾವು ಅಂತ ಬರ್ತಾರೆ. ಸೊ 100% 2.5 hours ಕಂಪ್ಲೀಟಾಗಿ ಎಂಟರ್ಟೈನ್ ಆಗ್ತಾರೆ. ಕಂಪ್ಲೀಟ್ ಪ್ಯಾಕೇಜ್ ಮೂವಿ. ಎಸ್ ಎಸ್. ಸೊ ಸರ್, ವಿರಾಟ್ ಜೊತೆ ಮತ್ತೆ ಸಂಜನಾ ಅವ್ರ ಜೊತೆ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಹೇಗಿದೆ ಸರ್? ಹೌ ಆರ್ ದೇ? ತುಂಬ ಚೆನ್ನಾಗಿದೆ. ದೇ ಆರ್ ವೆರಿ ಗುಡ್ ಸ್ಟೂಡೆಂಟ್ಸ್ ಬೇಸಿಕಲಿ. ತುಂಬ ಚೆನ್ನಾಗಿ ನಾವು ಹೇಳಿದ್ನ ಅರ್ಥ ಮಾಡ್ಕೋತಾರೆ, ಅದನ್ನ ರೀಕ್ರಿಯೇಟ್ ಮಾಡಿಬಿಟ್ಟು ಪ್ರೆಸೆಂಟ್ ಮಾಡ್ತಾರೆ. ಸೊ ಸ್ಪೆಷಲಿ ಸಂಜನಾ ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ, ನಾನು ತುಂಬ ಜನ ರೀಸೆಂಟ್ ಟೈಮ್ ಹೀರೋಯಿನ್ಗಳ ಜೊತೆಲೆಲ್ಲ ವರ್ಕ್ ಮಾಡಿದ್ದೀನಿ. ರಮ್ಯಾ ಅವ್ರ ಜೊತೆಲಿ ಮಾಡಿದ್ದೀನಿ, ಶರ್ಮಿಳಾ ಮಾಂಡ್ರೆ ಜೊತೆಲಿ ವರ್ಕ್ ಮಾಡಿದ್ದೀನಿ, ವರ್ಷಾ ಜೊತೆಲಿ ಮಾಡಿದ್ದೀನಿ, ದೀಪಾ ಸನ್ನಿಧಿ ಜೊತೆಲಿ ವರ್ಕ್ ಮಾಡಿದ್ದೀನಿ, ಹರಿಪ್ರಿಯಾ ಜೊತೆಲಿ ವರ್ಕ್ ಮಾಡಿದ್ದೀನಿ. ಅವರು ಎಲ್ಲರೂ ಅದ್ಭುತ ಕಲಾವಿದರೆ. ಅವ್ರ ಥರನೇ ಇವ್ರದ್ದೊಂದು ಬೇರೆ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಇದೆ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ತುಂಬ ಅಂದರೆ ತುಂಬ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ. ಲವ್ ಸೀನೆಲ್ಲ ಇರ್ಬೋದು, ಬೇರೆ ಇದರಲ್ಲೆಲ್ಲನೂ ನಂಗೆ ಅದು ತುಂಬ ಇಷ್ಟ ಆಯಿತು. ನಾನು ಎಂಜಾಯ್ ಮಾಡಿದೆ ಅವ್ರ ಜೊತೆಲಿ ವರ್ಕ್ ಮಾಡಿದ್ದು. ಸೊ ದ ಕ್ವೆಶನ್ ಫಾರ್ ರಘು ಮುಖರ್ಜಿ ಸರ್ ಅಗೇನ್. ಐ ಕುಡ್ ಸಿ ದ ಟ್ಯಾಟೂ ಅನು ಫಾರ್ ಎವರ್ ಅಂತ, ಫಾರ್ ಎವರ್ ಅನು ಅಂತ ಇದೆ. ಸೊ ಅನು ಮ್ಯಾಮ್ ನಿಮ್ಮನ್ನ ಯಾವ ಪಾತ್ರದಲ್ಲಿ ನೋಡೋಕ್ಕೆ ತುಂಬ ಇಷ್ಟಪಡ್ತಾರೆ ಸರ್? ಕರೆಕ್ಟ್ ಹೇಳ್ಬೇಕಿದೆ. ಸಮಥಿಂಗ್ ಕ್ಯೂರಿಯಸ್. ಅದನ್ನ ನೀವು ಅವ್ರಿಗೆ ಕೇಳಬೇಕು. ಬಟ್ ಸ್ಟಿಲ್ ಸರ್ ನಿಮಗೂ ಇರುತ್ತಲ್ವಾ? ಶಿ ಎಂಜಾಯ್ಸ್ ವಾಚಿಂಗ್ ಮೀ ಆನ್ ಸ್ಕ್ರೀನ್. ಅಂಡ್ ಅವರಿಗೆ ಏನು ಅಂದರೆ ಲಾರ್ಜರ್ ದನ್ ಲೈಫ್ ಕ್ಯಾರೆಕ್ಟರ್ಸ್ ಮಾಡುವಂಥ. ಸೊ ಶಿ ವಾಸ್ ಒನ್ ಆಫ್ ದ ಕೀ ಇನ್ಸ್ಟ್ರೂಮೆಂಟ್ಸ್ ಇನ್ ಎಂಕರೇಜಿಂಗ್ ಮೀ ಇನ್ಸ್ಪೆಕ್ಟರ್ ವಿಕ್ರಮ್ ಪಾತ್ರ ಮಾಡೋದಕ್ಕೆ. How supportive she is, sir. She is very supportive and ಆ್ಯಕ್ಚುಲಿ ನಾನು ರಾಯಲ್ದು ನರೇಷನ್ ಕೊಡೋಕೆ ಹೋದಾಗ ಇವನ್ ಅನು ಅವರು ಇದ್ರು ಜೊತೆಲಿ. ಅವರು ಜೊತೆಲಿ ಕೂತ್ಕೊಂಡು ಕೇಳಿದ್ರು. ಒಂದಷ್ಟು ಕಡೆ ರಘುಗೆ ಸಣ್ಣ ಪುಟ್ಟ ಡೌಟ್ಸ್ ಇತ್ತು, ಅನು ಮ್ಯಾಮ್ಗೆ ಅರ್ಥ ಆಗಿತ್ತದು. ಅವರು ಕ್ಲಾರಿಫೈ ಮಾಡಿ. She is a versatile actress. she is amazing. As a performer, she's something else, and also as a human being. So she's so grounded, she's so humble. ಯಾ, She's a good person to be with. ನೈಸ್ ಸರ್. ಸರ್, ಇವಾಗ ಅಣ್ಣ ತಮ್ಮ ಇಬ್ಬರು ಸಕ್ಸಸ್ಫುಲ್ ಡೈರೆಕ್ಟರ್ ಒಬ್ಬರು, ಸಕ್ಸಸ್ಫುಲ್ ಆ್ಯಕ್ಟರ್ಸ್ ಒಬ್ಬರು, ಶ್ರೀನಿವಾಸ್ ಸರ್ ಏನಾದರೂ ಈ ಸಮಯದಲ್ಲಿ ಇದ್ದಿದ್ರೆ ತಮ್ಮನ್ನು ನೋಡಿ ಎಷ್ಟು ಖುಷಿ ಪಟ್ಟಿರೋರು? ಗೊತ್ತಿಲ್ಲ, ಖುಷಿ ಪಟ್ಟಿರೋರು ಬೇಜಾರು ಮಾಡ್ಕೊಂಡಿರೋರು ಅಂತ. ಯಾಕಂದರೆ ಅಲ್ಲ ನಮ್ಮ ತಂದೆಗೆ ಇಷ್ಟ ಇರಲ್ಲ ಇಬ್ಬರೂ ಸಿನಿಮಾ ಇಂಡಸ್ಟ್ರಿಗೆ ಬರೋದು. ಅಂದರೆ ತುಂಬ ಕಷ್ಟ ಇದೆ, ಇಲ್ಲಿ ಚಾಲೆಂಜಸ್ ತುಂಬ ಇದೆ. ಅದನ್ನು ನನ್ನ ಮಕ್ಕಳು ಫೇಸ್ ಮಾಡ್ತಾರೋ, ಅದನ್ನು ಓವರ್ಕಮ್ ಮಾಡಿ ನಿಂತ್ಕೋತಾರೋ ಅನ್ನೋದೆಲ್ಲ ತುಂಬ ಇತ್ತು ನಮ್ಮ ತಂದೆಗೆ. ಸೊ ಅವ್ರಿಗೆ ಎಜುಕೇಟೆಡ್ ಆಗಿ ಅವ್ರ ಸ್ವಂತ ಏನಾರ ಬಿಸ್ನೆಸ್ ಮಾಡ್ಕೊಂಡು ಅವ್ರ ಕಾಲ ಮೇಲೆ ನಿಲ್ಲಿ ಅನ್ನೋದೊಂದು ಇದಿತ್ತು. ಬಟ್ ಅವ್ರ ಜೊತೆಯಲ್ಲಿ ಇವಾಗ ನೀವು ಹೇಳಿದ್ರಿ ಚಾಲೆಂಜಸ್ ಅಲ್ಲ ಸಕ್ಸಸ್ ಈ ಅಂದರೆ ಹೆಂಗೆ ಅಂದರೆ ಈ ಟೈಮಲ್ಲಿ ನೋಡಿದ್ರೆ ಖುಷಿ ಪಟ್ಟರು. ಬಟ್ ಅವಾಗ ಸ್ಟ್ರಗ್ಲಿಂಗ್ ಟೈಮಲ್ಲಿ
ಸೊ ಐ ಥಿಂಕ್ ಯಾವುದು ಸಕ್ಸಸ್ ನಮ್ಗೆ ಈಸಿಯಾಗಿ ಸಿಗಲ್ಲ ಸರ್. ಐ Exactly. ಥಿಂಕ್ ಯು ಗೈಸ್ ಹ್ಯಾವ್ ಪುಟ್ ಲಾಟ್ ಆಫ್ ಎಫರ್ಟ್ಸ್ ದೆ. ಸೊ ಚಾಲೆಂಜಸ್ ಫೇಸ್ ಮಾಡೋದು ಅವ್ರಿಗೆ ಇಷ್ಟ ಇರಲಿಲ್ವೇನೋ ಅಂತ ಹೇಳಿದ್ರಿ. ಸೊ ಚಾಲೆಂಜಸ್ ಫೇಸ್ ಮಾಡೋದಕ್ಕೆ ಒಬ್ರು ಚಾಲೆಂಜಿಂಗ್ ಸ್ಟಾರ್ ಆದರು, ಇನ್ನೊಬ್ರು ತಾಂತ್ರಿಕ ಬ್ರಹ್ಮ ಅಂತಾನೆ ಬಿರುದನ್ನ ತಗೊಂಡಿದ್ದಾರೆ. ಇದಕ್ಕಿಂತ ಐ ಥಿಂಕ್ ಪ್ರಾಬಬ್ಲಿ ಸರ್ ಹೇಳ್ದಂಗೆ ನಿಜವಾಗ್ಲೂ ಖುಷಿ ಪಟ್ಟಿರೋರು ಅಂತ ಅನ್ಸುತ್ತೆ. ದಿನಾಕರ್ ಸರ್ ಚೂಸ್ ಮಾಡ್ತಿರೋ ಹೀರೋಯಿನ್ಸ್ಗೆ ಎಲ್ಲರಿಗೂ ಬ್ಲಾಕ್ ಬಸ್ಟರ್ ಆಗ್ತಿದೆ. ಸೊ ಲಕ್ ಅಂತ ಹೇಳ್ಬೋದಾ ದಿನಾಕರ್ ಸರ್ ಚೂಸ್ ಮಾಡೋದು, ಅಥವಾ ದಿನಾಕರ್ ಸರ್ ಅಲ್ಲೇ ಲಕ್ ಇದೆಯಾ ಚೂಸ್ ಮಾಡೋ ಹೀರೋಯಿನ್ಸ್ಗಳಲ್ಲಿ? ನೀವು ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ರೋ ಪ್ರತಿಯೊಬ್ಬರಿಗೂ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ರಚಿತಾರಾಮ್ ಮ್ಯಾಮ್ ಆಗಿರ್ಬೋದು, ಹಲವಾರು ನಟ ನಟಿಯರು ನೀವು ಇಂಟ್ರೊಡ್ಯೂಸ್ ಮಾಡಿದವರೆಲ್ಲ ಇವಾಗ ಒಳ್ಳೊಳ್ಳೆ ಪೊಸಿಷನಲ್ಲಿದ್ದಾರೆ. ಸೊ ಕ್ಯಾನ್ ಐ ಕಾಲ್ ಇಟ್ ಆಸ್ ಲಕ್? ಅಂದರೆ ನನ್ನಿಂದ ಅವ್ರಿಗೆ ಲಕ್ ಬಂದು ಇಲ್ಲ ನಾನು ಅದನ್ನು ನಂಬಲ್ಲ. ನಾನು ಎಫರ್ಟ್ಸ್ ನಂಬ್ತೀನಿ. ಲಕ್ ಅನ್ನೋದು ಅದು ಪ್ರಾಬ್ಲಿ ನೀವು ಪೋರ್ಟ್ರೇ ಯಾವ ರೀತಿ ಅವ್ರನ್ನ ಜನ ಮುಂದೆ ಪೋರ್ಟ್ರೇ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಕ್ಯಾರೆಕ್ಟರೈಸೇಷನ್ಸ್ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಟೇಕ್ ಟ್ರ್ಯಾಕ್ ರೆಕಾರ್ಡ್ ಆಫ್ ದಿನೂಸ್ ಫಿಲ್ಮ್, ಯಾವುದೇ ಸಿನಿಮಾ ಮಾಡಿದ್ರು ಒಂದು ಡಬ್ಬಾ ಕತೆ ಅಥವಾ ಡಬ್ಬಾ ಸಿನಿಮಾ ಮಾಡಕ್ ಚಾನ್ಸ್ ಇದೆ. ಓಕೆ, ಆಸ್ ಅ ಫಿಲ್ಮ್ ಮೇಕರ್ ಹಿಸ್ ಸೆನ್ಸಿಬಿಲಿಟೀಸ್ ಆರ್ ವೆರಿ ನೈಸ್. ಅಂಡ್ ಒಂದು ಕತೆ ಆಯ್ಕೆ ಮಾಡಿದಾಗ his storytelling changes from film to film. Exactly. The pattern, It is not making repeated. and all that. So successful film, if he starts delivering successful film, obviously ಆ ಸಿನಿಮಾ ಕೆಲಸ ಮಾಡಿರೋ successful ಲೈಫ್ ಇದೆ. ಹೌದು, ಹಂಗೆ It's hard ಕರೆಕ್ಟ್ work. ಆನ್ಸರ್ ಕರೆಕ್ಟ್ ಆನ್ಸರ್. hard work. It's all his hard work that is. ಥ್ಯಾಂಕ್ ಯು ಸೋ ಮಚ್ ದಿನಾಕರ್ ಸರ್ ಆ್ಯಂಡ್ ರಘು ಮುಖರ್ಜಿ ಸರ್. ಯು ಗೈಸ್ ವೇರ್ ಸೋ ಗುಡ್. ನಿಮ್ಮ ರಾಯಲ್ ಮೂವಿಗೆ ಆಲ್ ದ ಬೆಸ್ಟ್ thank you very much. ಆಗಲಿ ಅಂತ ವಿಶ್ ಮಾಡ್ತೀವಿ. ಆ್ಯಂಡ್ ಬಿಕಾಸ್ ರಾಯಲ್ ಟೀಸರ್ ರಾಯಲ್ ಆಗೇ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಬಂದು ನಮ್ಮ ರಾಯಲ್ ಸಿನಿಮಾ ಶ್ಯೂರ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.